ಎಲ್ಲ ಒಂದು ಫಸ್ಟ್ ಪಿ ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ನಿಮಗೆ ಫಸ್ಟ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮ್ಗೆ ಅಥವಾ ಅರ್ಧವಾರ್ಷಿಕ ಪರೀಕ್ಷೆಗೆ ಅಕೌಂಟೆನ್ಸಿ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಪೇಪರ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ನಮಗೆ ಇಲ್ಲಿ ಯಾವ ಒಂದು ಪ್ಯಾಟರ್ನ್ ಕ್ವಶನ್ ಕೇಳಿದ್ರೆ ಅದೇ ಪ್ಯಾಟರ್ನ್ ನಿಮಗೆ ನಾಳೆ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಅಕೌಂಟೆನ್ಸಿ ವಿಷಯದ ಪ್ರಶ್ನೆ ಪತ್ರಿಕೆ ಇರ್ತದೆ. ಅರ್ಥ ಆಯ್ತಾ? ಸೊ ಅಷ್ಟೇ ಅಲ್ಲದೆ ಇಲ್ಲಿರುವ ಕೆಲವಷ್ಟು ಥಿಯರಿ ಕ್ವಶನ್ಗಳು ಮತ್ತು ಪ್ರಾಬ್ಲಮ್ಗಳು ನಿಮಗೆ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಸೊ ಯಾವೆಲ್ಲ ಬರ್ತವೆ, ಯಾವೆಲ್ಲ ರಿಪೀಟ್ ಆಗ್ತವೆ, ಸೊ ಕ್ವಶನ್ ಯಾವ ರೀತಿ ಕೇಳ್ತಾರೆ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಸೊ ಕೊನೆವರೆಗೆ ತಪ್ಪದೆ ನೋಡಿ. ನಿಮಗೆ 100% ಈ ಒಂದು ಕ್ವಶನ್ ಪೇಪರ್ ಯೂಸ್ ಆಗೇ ಆಗ್ತದೆ. ಪ್ರತಿಯೊಬ್ಬರು ಕಡ್ಡಾಯ ನೋಡಲೇಬೇಕು. ಯಾರೆಲ್ಲ ಮಿಡ್ ಟರ್ಮ್ ಎಕ್ಸಾಮ್ ಬರಿತಾ ಇದ್ದಾರಾ, ಸೊ ಕೊನೆವರೆಗೆ ತಪ್ಪದೆ ನೋಡಿ. ತುಂಬಾ ಇಂಪಾರ್ಟೆಂಟ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಇಂಪಾರ್ಟೆಂಟ್ ಅರ್ಥ. ಸೊ ಕೊನೆವರೆಗೆ ನೋಡ್ತಿರಲ್ಲ. ಸೊ ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಅದಕ್ಕೆ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರ ಅಥವಾ ಚಾನಲ್ ಹುಡುಕರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡಿಸಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ವಿದ್ಯಾರ್ಥಿ ಮಿಡ್ ಟರ್ಮ್ ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಅಂತ ಪ್ರಶ್ನೆಗಳು ಅವೆಲ್ಲ ಆಗ್ತಾ ಇರ್ತವೆ. ಅರ್ಥ ಆಯ್ತಾ? ಎಲ್ಲ ವಿಷಯಗಳು ಆಗ್ತಾ ಇರ್ತವೆ. ಅವೆಲ್ಲ ಬೇಕು ಅಂದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಿಸ್ ಮಾಡ್ಕೊಂಡ್ರೆ ಎಲ್ಲ ಮಿಸ್ ಮಾಡ್ಕೊತೀರ. ಮಾಡಿದ್ರ ಜೊತೆಗೆ ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸಿಗೆ ಶೇರ್ ಮಾಡಿ, ಖಂಡಿತ ಶೇರ್ ಮಾಡಿ, ಸ್ವಲ್ಪ ಅವ್ರು ಕೂಡ ಹೆಲ್ಪ್ ಮಾಡಿ. ಮಾಡಿದ್ರ ಜೊತೆಗೆ ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಮೊದಲಾಗಿ ಅಕೌಂಟೆನ್ಸಿ ಮಾರ್ಕ್ಸ್ 80 ಅಂಕಗಳಿಗೆ ಎಕ್ಸಾಮ್ ಇರ್ತದೆ. ಮೊದಲಾಗಿ ಸೆಕ್ಷನ್ ಎ ಅಲ್ಲಿ ನಿಮಗೆ 5 ಮಲ್ಟಿಪಲ್ ಇರ್ತವೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಜಸ್ಟ್ ಕ್ವಶನ್ ಪೇಪರ್ ಹೇಳ್ತೀನಿ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಇನ್ನೂ ನಿಮಗೆ ಅಕೌಂಟೆನ್ಸಿ ಮೇಲೆ 2 ಪ್ರಶ್ನೆ ಪತ್ರಿಕೆ ಕೊಡ್ತವೆ. ಓಕೆ, ಅದರ ಅಲ್ಲಿ ಒಂದು ಕ್ವಶನ್ ಪೇಪರ್ ಮೇಲೆ ವಿತ್ ಆನ್ಸರ್ ಕೊಡ್ತೀನಿ. ಓಕೆ, ಒಂದು ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀನಿ. ಇವಾಗ ಜಸ್ಟ್ ಕ್ವಶನ್ ಪೇಪರ್ ಕೊಡ್ತೀನಿ. ಓಕೆ, ಇವಾಗ ಜಸ್ಟ್ ಪ್ಯಾಟರ್ನ್ ನೋಡೋಣ ಪ್ಲಸ್ ಕ್ವಶನ್ಸ್ ನೋಡೋಣ. ಕ್ವಶನ್ ಪೇಪರ್ ನೋಡಿ. ಅಕೌಂಟಿಂಗ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ಸ್ ಆಫ್ ಅಥವಾ ಟ್ರಾನ್ಸಾಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ಯಾವುದಾಗ್ತದೆ? ಸೆಲ್ಲಿಂಗ್ ಯೂನಿಟ್ಸಾ, ಮಾನಿಟರಿ ಯೂನಿಟ್ಸಾ, ಪ್ರೊಡಕ್ಷನ್ ಯೂನಿಟ್ಸಾ, ನಾನ್ ಆಫ್ ದ ಅಬೋವ. ಸೊ ಕಮೆಂಟ್ ಮಾಡಿ ನೀವು. ಸೊ ಅಷ್ಟು ಮೀರಿ ನಿಮಗೆ ಆನ್ಸರ್ ಗೊತ್ತಿಲ್ಲ ಅನ್ನೋರು ಗ್ರೂಪ್ಗೆ ಜಾಯ್ನ್ ಆಗಿ, ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಲಿಂಕ್ ಕೆಳಗೆ ಇರ್ತದೆ, ವಿಡಿಯೋ ಕಡೆ ಲಿಂಕ್ ಇರ್ತದೆ, ಅಲ್ಲಿ ಜಾಯ್ನ್ ಆಗಿ ಅಲ್ಲಿ PDF ಹಾಕಿರ್ತೀವಿ. ಓಕೆ, ಆನ್ಸರ್ ರೆಡಿ ಆದಮೇಲೆ ಅಲ್ಲಿ PDF ಹಾಕಿರ್ತೀವಿ. ಸೊ ಜಾಯ್ನ್ ಆಗಿಬಿಟ್ಟು ನೋಡ್ಕೋಬೋದು. ಇವಾಗ ಜಸ್ಟು ಕ್ವಶನ್ ಹೇಳ್ತಾ ಹೋಗ್ತೀನಿ. ಸೊ ಆನ್ಸರ್ ಗೊತ್ತಿರೋರು, ಈಗೆಲ್ಲ ಆನ್ಸರ್ ಗೊತ್ತಿದೆ ನಿಮಗೆ, ಅವರು ಕಮೆಂಟ್ ಮಾಡಿ. ನಂಬರ್ ಹಾಕ್ಬಿಟ್ಟು ಕಮೆಂಟ್ ಮಾಡಿ. ಪ್ರಶ್ನೆ 2, ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ಯಾವುದು? ಅಕೌಂಟಿಂಗಾ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಾ, ಅಕೌಂಟಿಂಗ್ ಅಸೆನ್ಷನ್ಸಾ ಅಥವಾ ಬುಕ್ ಕೀಪಿಂಗಾ? ಯಾವುದಾಗ್ತದೆ ನೋಡಿ. ಪ್ರಶ್ನೆ 3, ಡೆಬಿಟ್ ಸಿಗ್ನಿಫೈಸ್. ಯಾವುದು? ಇನ್ಕ್ರೀಸ್ ಇನ್ ಅಸೆಟ್ಸ್ ಅಕೌಂಟಾ, ಡಿಕ್ರೀಸ್ ಇನ್ ಲಯಬಿಲಿಟೀಸಾ, ಇನ್ಕ್ರೀಸ್ ಇನ್ ಎಕ್ಸ್ಪೆನ್ಸಸ್ ಅಕೌಂಟಾ, ಆಲ್ ಆಫ್ ದ ಯಾವುದಾಗ್ಬೋದು? ಗೆಸ್ ಮಾಡಿ ನೋಡೋಣ, ಕಮೆಂಟ್ ಮಾಡಿ. ಪ್ರಶ್ನೆ 4, ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ಯಾಶ್ ಆರ್ ರೆಕಾರ್ಡೆಡ್ ಇನ್ ದ, ಅದರಲ್ಲಿ ಪರ್ಚೇಸ್ ಬುಕ್ಕಾ, ಸೇಲ್ಸ್ ಬುಕ್ಕಾ, ಕ್ಯಾಶ್ ಬುಕ್ಕಾ, ಪರ್ಚೇಸ್ ರಿಟರ್ನ್ ಬುಕ್ಕಾ? ಯಾವುದಾಗ್ತದೆ ನೋಡಿ. ಪ್ರಶ್ನೆ 5, ಪರ್ಚೇಸ್ ಬುಕ್ ಈಸ್ ಮೇಂಟೈನ್ಡ್ ಟು ರೆಕಾರ್ಡ್. ಆಪ್ಷನ್ ಎ ಪರ್ಚೇಸಸ್ ಆಫ್ ಗೂಡ್ಸ್, ಆಪ್ಷನ್ ಬಿ ಆಲ್ ಕ್ಯಾಶ್ ಪರ್ಚೇಸಸ್, ಆಪ್ಷನ್ ಸಿ ಆಲ್ ಕ್ರೆಡಿಟ್ ಪರ್ಚೇಸ್ ಆಫ್ ಸೆಟ್, ಆಪ್ಷನ್ ಡಿ ಆಲ್ ಕ್ರೆಡಿಟ್ ಪರ್ಚೇಸ್ ಆಫ್ ಗೂಡ್ಸ್. ನೋಡ್ಕೊಳ್ಳಿ. ಈ ಒಂದು 5 ಆನ್ಸರು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಂಬರ್ ಹಾಕ್ಬಿಟ್ಟು ABCD ಅಂತ ಕಮೆಂಟ್ ಮಾಡಿ. ಯಾವ ರೀತಿ ಅಂದರೆ ನಂಬರ್ 1 ಹಾಕಿ. ಸೊ ಆಪ್ಷನ್ ಎ ಆಗ್ತದ, ಬಿ ಆಗ್ತದ, ಸಿ ಆಗ್ತದ, ಡಿ ಆಗ್ತದ. ಸೊ ಇದೇ ರೀತಿ 5 ಪ್ರಶ್ನೆಗೆ ಕಮೆಂಟ್ ಮಾಡಿ. ಸೊ ಹೆಲ್ಪ್ ಆಗ್ತದೆ. ಓಕೆ, ನೆಕ್ಸ್ಟು 2ನೇ ಮೇಲೆ ಬರೋಣ. 2ನೇ ಮೇಲೆ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತದೆ, ಅಂದರೆ ಬಿಟ್ಟ ಸ್ಥಳ ತುಂಬಿರಿ ಇರ್ತವೆ. 5 ಕ್ವಶನ್ನು, ಇವು ಕೂಡ 5 ಕ್ವಶನ್ ಇರ್ತವೆ. ಸೊ ಬ್ರಾಕೆಟಲ್ಲಿ ಆನ್ಸರ್ ಕೊಟ್ಟಿರ್ತಾರೆ, ಮೇಲೆಗಡೆ ಬ್ರಾಕೆಟಲ್ಲಿ ಆನ್ಸರ್ ಇರ್ತವೆ. ಸೊ ತುಂಬ ಏನು ಟಫ್ ಇರೋದಿಲ್ಲ, ಸ್ವಲ್ಪ ಓದ್ಕೊಂಡ್ರೆ ಮೇಲೆ ಆನ್ಸರ್ ನೋಡ್ಕೊಂಡ್ರೆ ಗೊತ್ತಾಗ್ಬಿಡ್ತದೆ. ಓಕೆ, ನೋಡ್ತಾ ಹೋಗೋಣ ಕ್ವಶನ್ ಇರ್ತದೆ ಅಂತ. ಕ್ವಶನ್ ನಂಬರ್ 6 ನೋಡಿ. ರೆಕಾರ್ಡಿಂಗ್ ಇನ್ ಮೇಡ್ ಇನ್ ಎ ಡ್ಯಾಶ್ ಆರ್ಡರ್. ನೋಡಿ, ತುಂಬಾ ಈಸಿ ಪ್ರಶ್ನೆ. ಡ್ಯಾಶ್ ಆರ್ಡರ್ ಅಂತ ಬಂದಾಗ ಏನು ಬರ್ತದೆ? ಕ್ರೋನಲಾಜಿಕಲ್ ಆರ್ಡರ್. ಸೊ 3ನೇದು ಆನ್ಸರ್ ಸರಿಯಾದ ಉತ್ತರ. ನಂತರ ಪ್ರಶ್ನೆ 7, ಅಸೆಟ್ ಇಸ್ಕ್ವಲ್ ಟು ಲಯಬಿಲಿಟಿ ಪ್ಲಸ್. ಸೊ ಅಸೆಟ್ ಇಸ್ಕ್ವಲ್ ಟು ಲಯಬಿಲಿಟಿ ಪ್ಲಸ್ ಏನಾಗ್ತದೆ? ಸೊ ಕ್ಯಾಪಿಟಲ್ ಆಗ್ತದೆ. ಅರ್ಥ ಆಯ್ತಾ? ಕ್ಯಾಪಿಟಲ್ ಲಾಸ್ಟ್ನೇ ನೋಡಿ, ಕ್ಯಾಪಿಟಲ್ ಅನ್ನೋದು ಸರಿಯಾದ ಉತ್ತರ. ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಇಸ್ಕ್ವಲ್ ಟು ಅಸೆಟ್ಸ್ ಆಗ್ತದೆ. ಸೊ ಇಷ್ಟೇ ಕ್ವಶನು, ತುಂಬಾ ಈಸಿ ಪ್ರಶ್ನೆ. ಪ್ರಶ್ನೆ 8, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಹ್ಯಾವ್ ಡ್ಯಾಶ್ ಎಫೆಕ್ಟ್ಸ್. ಏನಾಗ್ಬೋದು ಇದು? ಸೊ ಇದೊಂದು ಆನ್ಸರ್ ನಿಮಗೆ ಬಿಟ್ಟಿರ್ತೀನಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಪ್ರಶ್ನೆ 9, ಇದು ಡ್ಯಾಶ್ ಬುಕ್ ಈಸ್ ದ ಜರ್ನಲ್ ಆ್ಯಸ್ ವೆಲ್ ಆಸ್ ಎ ಲೆಡ್ಜರ್. ಯಾವ ಬುಕ್ ಅದು? ಕ್ಯಾಶ್ ಬುಕ್ ಈಸ್ ದ ಜರ್ನಲ್ ಆ್ಯಸ್ ವೆಲ್ ಆಸ್ ಲೆಡ್ಜರ್. ಇನ್ನು ಪ್ರಶ್ನೆ 10, ಟ್ರಯಲ್ ಬ್ಯಾಲೆನ್ಸ್ ಈಸ್ ಪ್ರಿಪೇರ್ಡ್ ಎಟ್ ದ ಡ್ಯಾಶ್ ಆಫ್ ದ ಅಕೌಂಟಿಂಗ್ ಇಯರ್. ಟ್ರಯಲ್ ಬ್ಯಾಲೆನ್ಸ್ ಯಾವಾಗ ಮಾಡ್ತಾರೆ? ಎಂಡ್ ಆಫ್ ದ ಇಯರ್. ಸೊ ವರ್ಷದ ಕೊನೆಗೆ ಅವ್ರು ಪ್ರಿಪೇರ್ ಮಾಡ್ತಾರೆ, ಅದರಿಂದ ಎಂಡ್ ಆಫ್ ದ ಇಯರ್ ಕಮೆಂಟ್ ಮಾಡಿ. ಓಕೆ, ಸೊ ಯಾವ ಕಮೆಂಟ್ ಮಾಡಬೇಕು ನೀವು? 8ನೇ ಕ್ವಶನು ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿ, 8 ಅಂತ ಹಾಕ್ಬಿಟ್ಟು ಕಮೆಂಟ್ ಮಾಡಿ. ಯಾವುದಾಗ್ತದೆ? ಸೊ ಡೆಬಿಟ್ ಆಗ್ತದಾ ಅಥವಾ ಇನ್ನು 2 ಆಪ್ಷನ್ ಹೋದ್ವಿ, 2 4 ಆಗ್ತದ? ಓಕೆ, ಸೊ ಆಲ್ಮೋಸ್ಟ್ ನಿಮಗೆ ಆನ್ಸರ್ ಗೊತ್ತಾಗಿ ಅನ್ಕೋತೀನಿ. ಸೊ ಅದ್ರ ಕೂಡ ಕಮೆಂಟ್ ಮಾಡಿ ನೋಡೋಣ. ಇನ್ನು ನೆಕ್ಸ್ಟು 3ನೇ ಏನು ಬರ್ತದೆ? ಮ್ಯಾಚ್ ದ ಫಾಲೋಯಿಂಗ್ A to B ಮ್ಯಾಚ್ ಮಾಡಬೇಕು. ಇದು ಕೂಡ 5 ಮಾರ್ಕ್ಸ್ ಇರ್ತದೆ. ಇದು ಕೂಡ 5 ಮಾರ್ಕ್ಸು. ಸೊ ತುಂಬಾ ಈಸಿ ಪ್ರಶ್ನೆ ಇರ್ತವೆ, ಅಷ್ಟೊಂದು ಟಫ್ ಅಂತ ಇರೋದಿಲ್ಲ. ಅಂದರೆ ಒಂದು ಮೀಡಿಯಮ್ ಆಗಿರ್ತವೆ. ತುಂಬಾ ಈಸಿ ಕೂಡ ಇರೋದಿಲ್ಲ, ಟಫ್ ಕೂಡ ಇರೋದಿಲ್ಲ, ಒಂದು ಮೀಡಿಯಮ್ ಆಗಿರ್ತವೆ.
ಸ್ವಲ್ಪ ಥಿಂಕ್ ಮಾಡಿದ್ರೆ ಆನ್ಸರ್ ಮಾಡ್ಬೋದು. ಓಕೆ, ಅದು ರಿಲೇಟೆಡ್ ಇರ್ತವೆ, A to B ರಿಲೇಟೆಡ್ ಇರ್ತವೆ. ಡ್ರಾವಿಂಗ್ಸ್ ಅನ್ನೋದು ಏನಾಗ್ತದೆ ನೋಡ್ಕೊಳ್ಳಿ. ಆಮೇಲೆ ಲೆಡ್ಜರು, ನರೇಷನು, ರೆಂಟ್ ರಿಸೀವ್ಡು, ಟ್ರಯಲ್ ಬ್ಯಾಲೆನ್ಸು. ಸೊ ಅದಕ್ಕೆ ಹೊಂದಾಣಿಕೆ ಇರೋ ಪದವನ್ನು ಕೊಟ್ಟಿರ್ತಾರೆ ಮುಂದೆ. ಹೇಗೆ ಹೊಂದಾಣಿಕೆ ಪದವನ್ನು B ಯಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಗೊತ್ತಿದ್ದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಆನ್ಸರ್ ಮಾಡ್ಬೋದು. ಓಕೆ, ಅದ ನಂತರ ಬರುವಂಥದ್ದು ನಮಗೆ ಫೋರ್ತ್ ಏನು, ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ ಒನ್ ವರ್ಡ್ ಆರ್ ಒನ್ ಸೆಂಟೆನ್ಸ್ ಈಚ್. ಒನ್ ವರ್ಡ್ ಆರ್ ಒನ್ ಸೆಂಟೆನ್ಸ್ ಅಂದರೆ ಒಂದು ವಾಕ್ಯದಲ್ಲಿ ತರಿಸಿ ಅಂತ ಅರ್ಥ ಕನ್ನಡದಲ್ಲಿ. ಇವು ಕೂಡ 5 ಮಾರ್ಕ್ಸ್ ಇರ್ತವೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಕ್ವಶನ್ ಯಾವ ತಿಳ್ತಾ ಅರ್ಥ. ಅಬ್ಸರ್ವ್ ಮಾಡ್ತಾ ಹೋಗಿ. ಕ್ವಶನ್ 12 ನೋಡಿ, ಹೂ ಇಸ್ ಡೆಪ್ಟರ್, ವೆರಿ ಇಂಪಾರ್ಟೆಂಟು. ಹೂ ಇಸ್ ಡೆಪ್ಟರ್ ಆರ್ ಹೂ ಇಸ್ ಕ್ರೆಡಿಟರ್ ಅಂತ ಕೇಳ್ತಾರೆ. ಹೂ ಇಸ್ ಡೆಪ್ಟರ್ ಆರ್ ಕ್ರೆಡಿಟರ್ ಎರಡರಲ್ಲಿ ಕೇಳ್ಬೋದು, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆಮೇಲೆ 13ನೇ ಪ್ರಶ್ನೆ, ಇದಂತೂ ಫಿಕ್ಸ್ ಇದ್ದೇ ಇರ್ತದೆ. ಏನು, ಒಂದು ಎಕ್ಸ್ಪ್ಲೇನ್ ಪ್ರಶ್ನೆ, ಅರ್ಥ ಆಯ್ತಾ. ಒಂದು ಎಕ್ಸ್ಪ್ಲೇನ್ ಕೇಳ್ತಾರೆ ಒಂದು ಎಕ್ಸ್ಪ್ಯಾಂಡು ಫಿಕ್ಸ್ ಬಂದೇ ಬರ್ತದೆ. ಇದು ಅಂತ ಹೇಳಕ್ಕಲ್ಲ, ಇಲ್ಲಿವರೆಗೆ ಸಿಲೆಬಸ್ ಎಷ್ಟು ಮುಗಿದಿದೆ ನಿಮಗೆ ಅಕೌಂಟಿಂಗಲ್ಲಿ ಎಲ್ಲ ನೋಡ್ಕೊಳ್ಳಿ, ಅದರಲ್ಲಿ ಒಂದು ಎಕ್ಸ್ಪ್ಲೇನ್ ಬಂದೇ ಬರ್ತದೆ. ಸೊ ಸಾಧ್ಯತೆ ಹಾಕಿರ್ತೀನಿ ಚಾನಲಲ್ಲಿ, ಸೊ ಯಾರು ಬರ್ತವೆ ಅಂತ. ಸೊ ನೋಡ್ಕೊಳ್ಳಿ, ಮುಂದೆ ಬರೋ ತೊಡೆಗಳು ನೋಡ್ಕೊಳ್ಳಿ. ಇದು ಏನು ಕೊಟ್ಟಿದ್ದಾರೆ, ಎಕ್ಸ್ಪ್ಲೇನ್ ಗ್ಯಾಪ್ ಕೊಟ್ಟಿದ್ದಾರೆ, ಅಂದರೆ GAAP ಕೊಟ್ಟಿದ್ದಾರೆ. ಸೊ ಏನಾಗ್ತದೆ, ಸೊ ಇದು ನಿಮಗೆ ಗೊತ್ತಿದ್ದೀನಿ, ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಆಗ್ತದೆ. ಓಕೆ, ಈ ರೀತಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಬರೀಬೇಕು. ಪ್ರಶ್ನೆ 14 ಇದು ಕೂಡ ಫಿಕ್ಸ್ ಇದ್ದೇ ಇರ್ತದೆ. ಏನು, ಒಂದು ಟ್ರೂ ಆರ್ ಫಾಲ್ಸ್ ಕ್ವಶನ್ ಇರ್ತದೆ, ಅರ್ಥ ಆಯ್ತಾ. ಇದು ಸರಿಯಾ ತಪ್ಪ, ನೀವೇನು ಮಾಡಬೇಕು, ಇಲ್ಲಿ ಟ್ರೂ ಅಂತ ಬರೀಬೇಕು ಅಥವಾ ಫಾಲ್ಸ್ ಅಂತ ಬರೀಬೇಕು. ಸೊ ಇಷ್ಟೇ ಕ್ವಶನ್ನು, ಟ್ರೂ ಅರೇ ಬರೀಬೇಕು ಇಲ್ಲ ಫಾಲ್ಸ್ ಅರೇ ಬರೀಬೇಕು. ಅದು ಸರಿಯಾದರೆ ಟ್ರೂ ಬರೀಬೇಕು, ತಪ್ಪಾದರೆ ಫಾಲ್ಸ್ ಅಂತ ಬರೀಬೇಕು. ಓಕೆ, ಇದು ಆನ್ಸರ್ ಗೊತ್ತಿಲ್ಲ ಅಂತ ಬಿಟ್ಟು ಬರ್ಕೋಬೇಡಿ. ಇದು ಆನ್ಸರ್ ಗೊತ್ತಿಲ್ಲ ಅಂದರೂ ಟ್ರೂ ಅಥವಾ ಫಾಲ್ಸ್ ಅಂತ ಬರ್ದು ಬನ್ನಿ. ಗೊತ್ತಿಲ್ಲ ಅಂದರೆ ಮಾತ್ರ, ಗೊತ್ತಿದ್ದರೆ ಕರೆಕ್ಟಾಗಿ ಬರೀರಿ. ನಿಮಗೆ ಗೊತ್ತಾಗ್ತಿಲ್ಲ ಅನ್ನೋರು ನಿಮಗೆ ಟ್ರೂ ಆರ್ ಬರೀ ಫಾಲ್ಸ್ ಬರೀರಿ, ಕೆಲವೊಂದು ಸಲ ಸರಿ ಆಗ್ತದೆ. ಓಕೆ, ಸೊ ನೀವು ಬರೆದಿದ್ದು ಸರಿ ಆಗ್ಬೋದು, ಒಟ್ಟಿನಲ್ಲಿ ಬಿಟ್ಟು ಬರ್ಕೋಬೇಡಿ. ಓಕೆ, ಒಂದು ಫಿಕ್ಸ್ ಇರ್ತದೆ. ಈ ಬಿಸ್ನೆಸ್ ಈಸ್ ಎ ಸಪ್ರೇಟ್ ಎಂಟಿಟಿ ಫ್ರಾಮ್ ಇಟ್ಸ್ ಓನರ್ಸ್ ಆಫ್ ಅಕೌಂಟಿಂಗ್. ಇದು ಸರಿಯಾದದ ಫಾಲ್ಸ್, ಟ್ರೂ ಆರ್ ಫಾಲ್ಸ್ ಕಮೆಂಟ್ ಮಾಡಿ ನೋಡೋಣ. ಟ್ರೂ ಆಗ್ತದ ಫಾಲ್ಸ್ ಆಗ್ತದ. ಅದೇ ಪ್ರಶ್ನೆ, ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಡಿಸ್ಕೌಂಟ್. ನೋಡಿ, ಒನ್ ಟೈಪ್ ಆಫ್ ಡಿಸ್ಕೌಂಟ್ ಕೇಳಿದ್ದಾರೆ. ಸೊ ಎನಿ ಒನ್ ಟೈಪ್ ಕೇಳ್ತಾರೆ ನಿಮಗೆ, ಫಿಕ್ಸ್ ಕ್ವಶನ್ ಕೇಳ್ತಾರೆ. ಟೈಪ್ ನೋಡ್ಕೊಳ್ಳಿ, ಎಲ್ಲ ಟೈಪ್ ನೋಡ್ಕೊಳ್ಳಿ. ಡಿಸ್ಕೌಂಟ್ ಟೈಪ್ ಇಂಪಾರ್ಟೆಂಟು. ಸೊ ಅಕೌಂಟಿಂಗ್ ಟೈಪ್ಸ್ ನೋಡ್ಕೊಳ್ಳಿ. ಸೊ ಎಲ್ಲ ಕೂಡ ನೋಡ್ಕೊಳ್ಳಿ. ಸೊ ವೋಚರ್ ಟೈಪ್ಸ್ ನೋಡ್ಕೊಳ್ಳಿ. ಓಕೆ, 16 ಪ್ರಶ್ನೆ, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಎರರ್ ಆಫ್ ಕಮಿಷನ್. ನೋಡಿ, ಒಂದು ಎಕ್ಸಾಂಪಲ್ ಕೇಳ್ತಾರೆ. ಇಲ್ಲಿ ಏನು ಕೇಳಿದರೆ, ಎರರ್ ಆಫ್ ಕಮಿಷನ್ ಕೇಳಿದರೆ. ಸೊ ಬೇರೆಯವರು ಕೇಳ್ಬೋದು, ಗುಡ್ ವಿಲ್ಗೆ ಎಕ್ಸಾಂಪಲ್ ಕೇಳ್ತಾರೆ. ಸೊ ಗುಡ್ ವಿಲ್ ಅಲ್ಲ, ಸೊ ಬೇರೆಯವರು ಕ್ವಶನ್ಗಳನ್ನು ಕೇಳ್ತಾರೆ. ಓಕೆ, ಕಮಿಷನ್ ಮೇಲೆ ಕೇಳಿದ್ದಾರೆ. ಇಲ್ಲಿ ಗಿವ್ ಆನ್ ಎಕ್ಸಾಂಪಲ್ ಎರರ್ ಆಫ್ ಕಮಿಷನ್. ಸೊ ಒಂದು ಕ್ವಶನ್ ಕೇಳ್ತಾರೆ ಎಕ್ಸಾಂಪಲ್ಗೆ. ಓಕೆ, ನಂತರ ಬರ್ತದ್ದು ಸೆಕ್ಷನ್ B. ಸೊ ಇದು ಬಂದ್ಬಿಟ್ಟು ಆನ್ಸರ್ ಏನೇ 3 ಕ್ವಶನ್ಸ್. ಸೊ ಇಲ್ಲಿಂದ ನಿಮಗೆ ಚಾಯ್ಸ್ ಇರ್ತವೆ. ಓಕೆ, ಚಾಯ್ಸ್ ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗ್ತವೆ. ಸೆಕ್ಷನ್ B ಇಂದ ನಿಮಗೆ ಚಾಯ್ಸು ಇರ್ತವೆ. ಓಕೆ, ತಲೆಟುಗಳು ಚಾಯ್ಸ್ ಇರ್ತವೆ ಸೆಕ್ಷನ್ B ಇಂದ. ಸೊ ಆನ್ಸರ್ ಏನೇ 3 ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರೀಸ್ 2 ಮಾರ್ಕ್ಸ್. 2 ಮಾರ್ಕ್ಸ್ ಕ್ವಶನ್ಸು 3 ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು. 2 ಮಾರ್ಕ್ಸ್ ಕ್ವಶನ್ಸು 3 ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು. ಸೊ ನೋಡೋಣ ಕ್ವಶನ್ ಯಾವ ಇರ್ತವೆ ಅಂತ. 17, 18, 19, 20, 21. ಸೊ ಗಿವ್ ಟು ಎಕ್ಸಾಂಪಲ್ಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಇಲ್ಲೇ ಕೊಟ್ಟಿದ್ದವರು 5 ಕ್ವಶನ್ ಕೊಟ್ಟಿದ್ದಾರೆ. 5ರಲ್ಲಿ ನೀವು ಎಷ್ಟು ಬರಬೇಕು, 3ನ ಬರೀಬೇಕು. ಓಕೆ, ಸೊ ನಿಮಗೆ 2 ಚಾಯ್ ಇರ್ತವೆ, ಅದರಲ್ಲಿ ನೀವು ಯಾವ್ದು ಬರ್ತದೆ ಅಂತ ಬರೀಬೇಕು. 2 ಮಾರ್ಕ್ಸ್ 3 ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು. 17 ಪ್ರಶ್ನೆ, ಗಿವ್ 2 ಎಕ್ಸಾಂಪಲ್ಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ವೆರಿ ಇಂಪಾರ್ಟೆಂಟು, ಗಿವ್ 2 ಎಕ್ಸಾಂಪಲ್ ಆಫ್ ಫಿಕ್ಸ್ಡ್ ಅಸೆಟ್ ಕೇಳಿದರೆ, ಅಥವಾ ಕರೆಂಟ್ ಅಸೆಟ್ ಕೇಳ್ಬೋದು. ಇಲ್ಲಿ ಫಿಕ್ಸ್ಡ್ ಅಸೆಟ್ ಕೇಳಿದರೆ, ಫಿಕ್ಸ್ಡ್ ಅಸೆಟ್ ಕೇಳಿದರೆ ನಿಮಗೆ ಕರೆಂಟ್ ಅಸೆಟ್ ಮೇಲೆ ಕೇಳ್ಬೋದು. ಓಕೆ, ಫಿಕ್ಸ್ಡ್ ಅಸೆಟ್ಸು ಮತ್ತು ಕರೆಂಟ್ ಅಸೆಟ್ಟು ನೋಡ್ಕೊಳ್ಳಿ. ಒಟ್ಟಲ್ಲಿ 2 ಮಾರ್ಕ್ಸ್ ನಿಮಗೆ ಎಕ್ಸಾಂಪಲ್ ಕೇಳ್ತಾರೆ. ಗಿವ್ 2 ಎಕ್ಸಾಂಪಲ್ನ ಕ್ವಶನ್ ಕೇಳ್ತಾರೆ. ಓಕೆ, ನಂತರ 18ನೇ ಪ್ರಶ್ನೆ, ಸ್ಟೇಟ್ 2 ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ಸ್. ಟೈಪ್ಸನ್ನು ಕೇಳ್ತಾರೆ. ಓಕೆ, 19ನೇದು, ವಾಟ್ ಡು ಯು ಮೀನ್ ಬೈ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್ ಕೇಳಿದರೆ ನೋಡ್ಕೊಳ್ಳಿ. 20ನೇ ಪ್ರಶ್ನೆ, ಸ್ಟೇ ಎನಿ 2 ಫ್ಯೂಚರ್ಸ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್. 21, ವೈ ಇಸ್ ದ ಬ್ಯಾಂಕ್ ರೆಕಗ್ನೈಸೇಷನ್ ಸ್ಟೇಟ್ಮೆಂಟ್ ಫೇಡ್. ನಾನು ಹೇಳ್ತೀನಿ ನೋಡಿ, ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಕ್ವಶನ್ ನೋಡ್ಕೋಬೇಕಂದ್ರೆ, ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ, ಟೈಪ್ಸ್ ನೋಡ್ಕೊಳ್ಳಿ, ಆಮೇಲೆ ಬೇಸಸ್ ನೋಡ್ಕೊಳ್ಳಿ. ಬೇಸಸ್ ಅಂದರೆ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಆಮೇಲೆ ಫ್ಯೂಚರ್ಸ್ ನೋಡ್ಕೊಳ್ಳಿ. ಸೊ ಈ ಒಂದು ಕ್ವಶನ್ ಹೆಚ್ಚಾಗಿ ಕೇಳ್ತಾರೆ. ಫ್ಯೂಚರ್ಸ್ ಆಗಿರ್ಬೋದು, ಇವೆಲ್ಲ ಕ್ವಶನ್ ಹೆಚ್ಚಾಗಿ ಕೇಳ್ತಾರೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತದ್ದು ಸೆಕ್ಷನ್ C ಅಲ್ಲಿ. ಸೊ ಇಲ್ಲಿಂದ ಅಬ್ಸರ್ವ್ ಮಾಡಿ, ಅಂದರೆ ಆನ್ಸರ್ ಏನೇ 3 ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರಿ 6 ಮಾರ್ಕ್ಸ್. ನೋಡಿ, ನಿಮಗೆ ಪ್ರಾಬ್ಲಮಲ್ಲೂ ಕೂಡ ನಿಮಗೆ ಲೆಕ್ಕಗಳಲ್ಲೂ ಕೂಡ ನಿಮಗೆ ಏನು ಕೇಳ್ತಾರೆ, ಚಾಯ್ಸ್ ಇರ್ತವೆ. ಓಕೆ, ನೀವು ಅನ್ಕೊಂಡಿರ್ತಾರೆ ಚಾಯ್ಸ್ ಇರಲ್ಲ ಅಂತ, ಇಲ್ಲ. ಆನ್ಸರ್ ಏನೇ 3 ಕೊಟ್ಟಿದ್ದಾರೆ. ಆಯ್ತಾ, ಆಲ್ಮೋಸ್ಟ್ ಅವರು 8 ಕೊಟ್ಟಿರ್ತಾರೆ ಅನ್ಕೋತೀನಿ. ಸೊ 1, 2, 3, 4, 5 ಕೊಟ್ಟಿದ್ದಾರೆ. 5ರಲ್ಲಿ ನೀವು 3ನ ಬರೀಬೇಕು. ನೋಡಿ, ಇಲ್ಲೂ ಕೂಡ ಚಾಯ್ಸ್ ನಿಮಗೆ ಒಂದು ಲೆಕ್ಕ ನಿಮಗೆ ಟಫ್ ಅನಿಸಿದ್ರು ಇನ್ನೊಂದು ಲೆಕ್ಕವನ್ನು ಮಾಡ್ಬೋದು. ಓಕೆ, ಸೊ ಯಾವೆಲ್ಲ ಪ್ರಾಬ್ಲಮ್ ಇರ್ತವೆ ಅಂದರೆ, ಸೊ 6 ಮಾರ್ಕ್ಸ್ ಕ್ವಶನ್ಸು 3 ಇರ್ತವೆ, ಟೋಟಲಾಗಿ 18 ಮಾರ್ಕ್ಸು. ಓಕೆ, 18 ಮಾರ್ಕ್ಸು, ಪ್ರತಿಯೊಂದಕ್ಕೂ 6 ಅಂಕ. ನೋಡೋಣ ಯಾವ ಕ್ವಶನ್ ಕೇಳ್ತಾರೆ. ನೋಡಿ, ಇಲ್ಲಿ ಯಾವ ಕ್ವಶನ್ ಪ್ರಾಬ್ಲಮ್ ಕೇಳಿದರೆ ಆ ಪ್ರಾಬ್ಲಮ್ ಕೇಳ್ತಾರೆ. ಓಕೆ, ಪ್ರಾಬ್ಲಮ್ ಚೇಂಜ್ ಆಗ್ತವೆ,
ಬಟ್ ಪ್ರಾಬ್ಲಮ್ ಪ್ಯಾಟರ್ನ್ ಸೇಮ್ ಇರ್ತದೆ ಬಟ್ ಪ್ರಾಬ್ಲಮ್ನ ಚೇಂಜ್ ಮಾಡ್ತಾರೆ. 25ನೇದು ಕ್ಲಾಸಿಫೈ ದ ಫಾಲೋಯಿಂಗ್ ಅಕೌಂಟ್ಸ್ ಇಂಟು ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಆ್ಯಂಡ್ ರೆವಿನ್ಯೂ ಆರ್ ಗೇನ್ಸ್. ಈ ಒಂದು ಕ್ವಶನ್ ಫಿಕ್ಸ್ ಕೇಳ್ತಾರೆ. ಓಕೆ, ಅವ್ರು ಕೊಟ್ಟಿರ್ತಾರೆ ಒಂದು ಇವನ್ನೆಲ್ಲ ಕೊಟ್ಟಿರ್ತಾರೆ, ಕ್ಯಾಶ್ ಅಕೌಂಟು, ಸೇಲ್ಸ್ ಅಕೌಂಟು ಎಲ್ಲ ಕೊಟ್ಟಿರ್ತಾರೆ. ಇದನ್ನು ಬರಿಬೇಕು. ಇದು ಏನಾಗ್ತವೆ, ಇವು ಅಸೆಟ್ ಆಗ್ತದೆ, ಲಯಬಿಲಿಟಿ ಆಗ್ತದೆ, ಕ್ಯಾಪಿಟಲ್ ಆಗ್ತದೆ, ಎಕ್ಸ್ಪೆನ್ಸ್ ಆಗ್ತದೆ, ಲಾಸಸ್ ಆಗ್ತದೆ, ರೆವೆನ್ಯೂ ಆಗ್ತದೆ, ಗೇನ್ಸ್ ಆಗ್ತದೆ. ಸೊ ಇದನ್ನ ಬರಿಬೇಕು ನೀವು. ಓಕೆ, ಸೊ ಇದಕ್ಕೆ 6 ಮಾರ್ಕ್ಸ್ ಇರ್ತದೆ. ಓಕೆ, ಅರ್ಥ ಆಯ್ತಾ? ಆಲ್ಮೋಸ್ಟ್ ನಿಮ್ಮ ಕಾಲೇಜಲ್ಲಿ ಹೇಳಿದ್ರೆ ಅನ್ಕೋತೀನಿ. ಇನ್ನು ನೋಡ್ಕೊಳ್ಳಿ, ಫಿಕ್ಸ್ 6 ಮಾರ್ಕ್ಸಿಗೆ ಕೇಳ್ತಾರೆ ಇಂದು ಕ್ವಶನ್ನು. ನೋಡ್ಕೊಳ್ಳಿ, ಲಯಬಿಲಿಟಿ ಆಗ್ತವೆ, ಅಸೆಟ್ ಆಗ್ತವೆ. ಸೊ 6 ಮಾರ್ಕ್ಸಿಗೆ ಬಂದೇ ಬರ್ತವೆ. ಇವೇ ಕ್ವಶನ್ ಕೇಳ್ತಾರೆ, ಕ್ಯಾಶು, ಸೇಲ್ಸು, ವೇಜಸ್ಸು ಇವನ್ನೇ ಕೇಳ್ತಾರೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ನಂತರ 23ನೇ ಕ್ವಶನು, ಐ ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಸೇಲ್ಸ್ ಬುಕ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟು. ಸೇಲ್ಸ್ ಬುಕ್ ಆಗಿರ್ಬೋದು, ಸೇಲ್ಸ್ ಅಂತ ಅಲ್ಲ, ಕ್ಯಾಶ್ ಬುಕ್ ಕಡೆ ಕೇಳ್ಬೋದು. ಅರ್ಥ ಆಯ್ತಾ? ಒಟ್ಟಿನಲ್ಲಿ ಸೇಲ್ಸು, ಕ್ಯಾಶ್ ಬುಕ್ ಯಾವೆಲ್ಲ ಇವೆ ಅವ್ರು ನೋಡ್ಕೊಳ್ಳಿ. ಸೊ ಈ ರೀತಿ ಕ್ವಶನ್ ಕೇಳ್ತಾರೆ. ಎಷ್ಟು ಟ್ರಾನ್ಸಾಕ್ಷನ್ ಕೊಡ್ತಾರೆ ಅಂದರೆ 5 ಟ್ರಾನ್ಸಾಕ್ಷನ್ ಕೊಡ್ತಾರೆ. 5ರಿಂದ 6 ಟ್ರಾನ್ಸಾಕ್ಷನ್ ಕೊಡ್ತಾರೆ. 5ರಿಂದ 6 ಪರ್ಟಿಕ್ಯುಲರ್ಸ್ನ ಕೊಡ್ತಾರೆ. ಓಕೆ, ಸೊ ತುಂಬ ಏನು ಕೇಳೋದಿಲ್ಲ, 5ರಿಂದ 6 ಪರ್ಟಿಕ್ಯುಲರ್ ಇರ್ತವೆ. ಸೊ ಇದೇ ರೀತಿ ನೋಡಿ, 5ರಿಂದ 6 ಪರ್ಟಿಕ್ಯುಲರ್ ಇರ್ತವೆ. ನಂತರ 24ನೇ ಪ್ರಶ್ನೆ, ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಸಿಂಪಲ್ ಆರ್ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್. ಸಿಂಗಲ್ ಆರ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಕೇಳ್ತಾರೆ. ಓಕೆ, ಸಿಂಗಲ್ ಆರ್ ಡಬಲ್ ಎರಡರಲ್ಲಿ ಕೇಳ್ತಾರೆ. ನೋಡ್ಕೊಳ್ಳಿ. ಇನ್ನು 25, ಪ್ರಿಫೇರ್ ಅನಾಲಿಟಿಕ್ಸ್ ಪೆಟ್ಟಿ ಕ್ಯಾಶ್ ಬುಕ್. ಫಿಕ್ಸ್ ಕೇಳ್ತಾರೆ. ಪೆಟ್ಟಿ ಕ್ಯಾಶ್ ಬುಕ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಅಂಡರ್ ಇಂಪ್ರೆಸ್ ಸಿಸ್ಟಮ್. ಪೆಟ್ಟಿ ಕ್ಯಾಶ್ ಬುಕ್ ಕೇಳ್ತಾರೆ. ಸೊ ಫಿಕ್ಸ್ ಬರ್ತದೆ ಪೆಟ್ಟಿ ಕ್ಯಾಶ್ ಬುಕ್ಕು. ಓಕೆ, ಚೆನ್ನಾಗಿ ನೋಡ್ಕೊಳ್ಳಿ. ಇದೇ ರೀತಿ ಲೆಕ್ಕವನ್ನು ಕೇಳ್ತಾರೆ. ಸೊ 6 ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ, 6 ಪರ್ಟಿಕ್ಯುಲರ್ನ ಕೊಟ್ಟಿರ್ತಾರೆ. ಸೊ ನೋಡ್ಕೊಳ್ಳಿ, ಇವೆಲ್ಲ ಕಲ್ತಿರ ಅನ್ಕೋತೀನಿ. ಇನ್ನು 26ನೇದು ಟ್ರಯಲ್ ಬ್ಯಾಲೆನ್ಸ್ ಇರ್ತದೆ. ಫಿಕ್ಸ್ ಟ್ರಯಲ್ ಬ್ಯಾಲೆನ್ಸ್ ಇರ್ತದೆ. ಟ್ರಯಲ್ ಬ್ಯಾಲೆನ್ಸು ಕೇಳ್ತಾರೆ 6 ಮಾರ್ಕ್ಸಿಗೆ. ಪ್ರಿಫೇರ್ ಎ ಟ್ರಯಲ್ ಬ್ಯಾಲೆನ್ಸ್ ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸಸ್ ರಿಲೇಟಿಂಗ್ ಟು MRS ಪ್ರಿಯಾ ಆ್ಯಸ್ ಆನ್ 31st March 2022. ಓಕೆ, ಸೊ ಕ್ಯಾಪಿಟಲು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇವನ್ನೇ ಕೊಟ್ಟಿರ್ತಾರೆ. ಚೇಂಜ್ ಆಗ್ಬೋದು, ಸ್ವಲ್ಪ ಆಗ್ಬೋದು, ಬಟ್ ಇಂಪಾರ್ಟೆಂಟು. ಸೊ ಇನ್ನೂ ಹಾಕ್ತೀನಿ ನಿಮಗೆ ಅಕೌಂಟಿಂಗ್ ಮೇಲೆ ಇನ್ನೂ 2 ಕ್ವಶನ್ ಹಾಕ್ತೀವಿ, 2 ಕ್ವಶನ್ ಹಾಕ್ತೀವಿ. ಸೊ ಅವನ ಪ್ಲಸ್ ಇದು ನೋಡ್ಕೊಳ್ಳಿ, ಅವು ಬರ್ತವೆ ಲೆಕ್ಕಗಳು. ಓಕೆ, ಇನ್ನು ಅದಾದ ಬಗ್ಗೆ ಸೆಕ್ಷನ್ ಡಿ ಬರ್ತದೆ. ಸೆಕ್ಷನ್ ಡಿಯಲ್ಲಿ ನಿಮಗೆ 12 ಮಾರ್ಕ್ಸೆನ್ಸು 3 ಬರೀಬೇಕು. ಟೋಟಲಾಗಿ 36 ಮಾರ್ಕ್ಸ್ ನೋಡಿ. ಓಕೆ, ಇಲ್ಲಿ ಕೂಡ ಅವರು 3 ಬರೀಬೇಕು. 5 ಕೊಟ್ಟಿರ್ತಾರೆ. ಓಕೆ, 5 ಕೊಟ್ಟಿರ್ತಾರೆ, ಅದರಲ್ಲಿ 3 ಬರೀಬೇಕು. ಸೊ ನೋಡ್ಕೊಳ್ಳಿ, ಅದರಲ್ಲಿ ಯಾವೆಲ್ಲ ಕ್ವಶನ್ ಬರ್ತಾವೆ ಅಂದರೆ ನೋಡ್ತಾ ಹೋಗೋಣ. 12 ಮಾರ್ಕ್ಸು ತಲೆ 12 ಮಾರ್ಕ್ಸು ಒಂದು ಲೆಕ್ಕಕ್ಕೆ 12 ಮಾರ್ಕ್ಸು. 27ನೇದು ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಶ್ರೀ ರಾಜ್ಕುಮಾರ್ ಕೇಳಿದರೆ. ಇದು ಏನು ಜರ್ನಲ್ ಎಂಟ್ರಿ ಇರ್ತದೆ ನಿಮಗೆ. ಪಿಕ್ಸು 12 ವರ್ಷಕ್ಕೆ ಒಂದು ಜರ್ನಲ್ ಎಂಟ್ರಿ ಇರ್ತದೆ. ಮಿಸ್ ಮಾಡೋಕೆ ಹೋಗಬೇಡಿ. ಎಲ್ಲ ಜರ್ನಲ್ ನೋಡ್ಕೊಳ್ಳಿ, ಜರ್ನಲ್ ಎಂಟ್ರಿ ನೋಡ್ಕೊಳ್ಳಿ. ಈ ರೀತಿ ಕೇಳ್ತಾರೆ ನೋಡಿ. ಸೊ ಪರ್ಟಿಕ್ಯುಲರ್ಸ್ ಕೊಡ್ತಾರೆ, RS ಕೊಡ್ತಾರೆ, ಡೇಟು, ಪರ್ಟಿಕ್ಯುಲರ್ಸು RS ಕೊಡ್ತಾರೆ. ಸೊ ಜರ್ನಲ್ ಎಂಟ್ರಿನ ಬಿಡಿಸ್ಬೇಕು, ಡೆಬಿಟು ಕ್ರೆಡಿಟು ಬಿಡಿಸ್ಬೇಕು. ಓಕೆ, ಸೊ ಇಷ್ಟೇ ನೋಡಿ ಎಷ್ಟು ಕೊಟ್ಟಿರ್ತಾರೆ ಅವರು. ಸೊ NC. ಓಕೆ, ಸೊ ಇಷ್ಟು ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ. ಅದು ಹೆಚ್ಚು ಕೊಡ್ಬೋದು. ಓಕೆ, ಒಂದು 10ರವರೆಗೆ ಟ್ರಾನ್ಸಾಕ್ಷನ್ ಕೊಡ್ತಾರೆ, ಒಂದು 10ರವರೆಗೆ ಕೊಡ್ತಾರೆ. ಓಕೆ, ನೋಡ್ಕೊಳ್ಳಿ ಚೆನ್ನಾಗಿ. ಇದೇ ರೀತಿ ಕ್ವಶನ್ ಕೇಳ್ತಾರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುವಂಥದ್ದು 28ನೇದು ಕೂಡ ಜರ್ನಲೈಸೇ ಕೊಡ್ತಾರೆ. ಓಕೆ, ಸ್ವಲ್ಪ ನಿಮಗೆ ಡಿಫ್ರೆಂಟ್ ಇರ್ತವೆ. ಅರ್ಥ ಆಯ್ತಾ? ಕೆಲವೊಂದು ಕಡೆ ಡೆಪ್ರಿಸಿಯೇಷನ್ ಕೊಟ್ಟಿರ್ತಾರೆ, ಕೆಲವೊಂದು ಕಡೆ ಕೊಟ್ಟಿರೋದಿಲ್ಲ. ಸೊ ಈ ರೀತಿ 28ನೇದು ಕೂಡ ಜರ್ನಲ್ ಎಂಟ್ರಿನೇ ಇರ್ತದೆ. ಓಕೆ, ಅದರಿಂದ ಚೆನ್ನಾಗಿ ನೋಡ್ಕೊಳ್ಳಿ ಜರ್ನಲ್ ಎಂಟ್ರಿ. ಆಮೇಲೆ 29ನೇದು ಇರ್ತದೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಕೇಳಿದ್ರೆ ಇಲ್ಲಿ ಇದನ್ನೇ ಕೇಳ್ಬೋದು, ಬೇರೆ ಕೂಡ ಕೇಳ್ಬೋದು. ಓಕೆ, ಸೊ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ನೀವು ಕೇಳ್ತಾರೆ ಅನ್ಕೋತೀನಿ. ಡಬಲ್ ಕಾಲಮ್ಗೆ ಕೇಳ್ತಾರೆ. ಓಕೆ, ಚೆನ್ನಾಗಿ ನೋಡ್ಕೊಳ್ಳಿ. ಇದು ಕೂಡ ಇರ್ತವೆ ಟ್ರಾನ್ಸಾಕ್ಷನ್ಗಳು, ಒಂದು 10ರವರೆಗೆ ಇರ್ತವೆ, 10 ಟ್ರಾನ್ಸಾಕ್ಷನ್ಸ್ ಇರ್ತವೆ. ನೋಡ್ಕೊಳ್ಳಿ. ಸೊ ಲೆಕ್ಕ ನೋಡ್ಕೊಳ್ಳಿ. 30ನೇದು ಸಬ್ಸಿಡರಿ ಬುಕ್ ಕೇಳ್ತಾರೆ. ಓಕೆ, ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಪ್ರಾಪರ್ ಸಬ್ಸಿಡರಿ ಬುಕ್ಸ್ ಕೇಳ್ತಾರೆ. ಸೊ ಇದನ್ನೇ ಕೇಳ್ಬೋದು, ಸಬ್ಸಿಡರಿ ಕೇಳ್ಬೋದು. ಇವೆಲ್ಲ ನೋಡ್ಕೊಳ್ಳಿ, ಇವೆಲ್ಲ ಕೇಳ್ತಾರೆ. ಏನು ಚೇಂಜ್ ಮಾಡೋದಿಲ್ಲ ಅವರು, ಎಷ್ಟು ನಂಬರ್ಸ್ನ ಚೇಂಜಸ್ ಮಾಡ್ತಾರೆ, ಸ್ವಲ್ಪ ಫಾರ್ಮೆಟನ್ನು ಚೇಂಜ್ ಮಾಡ್ತಾರೆ ಅಷ್ಟೇ. ಓಕೆ, 31 ಇದು ಕೂಡ ಏನು ಕೇಳಿದ್ದಾರೆ, ಏನಿದು ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಆಫ್ ಬಾಹುಬಲಿ ಆ್ಯಂಡ್ ಸನ್ಸ್ ಇನ್ ಪರ್ಚೇಸಸ್ ಆ್ಯಂಡ್ ಪರ್ಚೇಸ್ ರಿಟರ್ನ್. ನೋಡಿ, ಪರ್ಚೇಸಸ್ ಆ್ಯಂಡ್ ಪರ್ಚೇಸ್ ರಿಟರ್ನ್ ಆ್ಯಂಡ್ ಪೋಸ್ಟ್ ದೆಮ್ ಟು ದ ಲೆಜರ್ ಅಕೌಂಟ್ಸ್ ಆಫ್ ದ ಮಂತ್ ಆಫ್ August 2022 ಕೇಳಿದ್ದಾರೆ. ಏನಿದು ಪರ್ಚೇಸ್ ಆ್ಯಂಡ್ ಪರ್ಚೇಸ್ ರಿಟರ್ನ್ನ ಬರಿಬೇಕು. ಸೊ ಪ್ರಾಬ್ಲಮ್ ಇದು ಕೂಡ. ಓಕೆ, ಈ ತುಂಬ ಟಫ್ ಇಲ್ಲ ಕ್ವಶನ್ ಇದು. ಓಕೆ, ಈ ರೀತಿ ಕ್ವಶನೆಲ್ಲ ನೀವು ಬೇಗ ಬಿಡಿಸ್ಬೋದು. ಓಕೆ, ಈ ರೀತಿ ಕ್ವಶನ ಬಿಡಿಸಿ. ಯಾವುದಕ್ಕೂ ನೀವು 3 ಅಂದರೆ 4 ಪ್ರಾಬ್ಲಮ್ ಬಿಡಿಸಿ. ಓಕೆ, ಅವ್ರು 3 ಹೇಳಿದರೆ ನೀವು 4ನೇ ಬಿಡಿಸಿ. ಯಾಕಂದರೆ ಒಂದು ರಾಂಗ್ ಆದರೂ ಇನ್ನೊಂದು ಕರೆಕ್ಟ್ ಆಗಬೇಕು ಅಲ್ವಾ. ಸೊ ಒಂದು 4ವರೆಗೆ ಬಿಡಿಸಿ. ಓಕೆ, 32ನೇದು ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಕುಮಾರಿ ಸರಸ್ವತಿ ಪ್ರಿಪೇರ್ ಬ್ಯಾಂಕ್ ರೆಕಗ್ನೈಸೇಷನ್ ಸ್ಟೇಟ್ಮೆಂಟ್ ಆ್ಯಸ್ ಆನ್ September 30, 2022. ನೋಡಿ, ಫಿಕ್ಸ್ ಕೇಳ್ತಾರೆ. ಏನು ಕೇಳ್ತಾರೆ, ಬ್ಯಾಂಕ್ ರೆಕಗ್ನೈಸೇಷನ್ ಸ್ಟೇಟ್ಮೆಂಟ್ ಫಿಕ್ಸ್ ಕೇಳ್ತಾರೆ. ಓಕೆ, ಸೊ ಇದು ಕೂಡ ಕ್ವಶನ್ ಇರ್ತದೆ. ಸೊ ನಿಮ್ಮ ಇಷ್ಟ. ಸೊ ಇಷ್ಟೆಲ್ಲ ಲೆಕ್ಕ ಕೊಟ್ಟಿರ್ತಾರೆ. ಇದರಲ್ಲಿ ಯಾವುದಾದ್ರೂ ಒಂದು 4ನ್ನ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಒಂದು 4ನ್ನ ಪರ್ಫೆಕ್ಟಾಗಿ ಓದ್ಕೊಳ್ಳಿ.
ಯಾಕಂದರೆ ನಿಮಗೆ ಎಲ್ಲ ಕೂಡ ಓದ್ಕೊ ಕೂತ್ರೆ ಹೆವಿ ಆಗ್ತದೆ. ಓಕೆ, ಎಲ್ಲ ಕೂಡ ಓದೋ ಕೂತ್ರೆ ಹೆವಿ ಆಗ್ತದೆ. ಪ್ರತಿಯೊಂದು ಮೇನಲ್ಲಿ 6 ಮಾರ್ಕ್ಸಲ್ಲಿ ಒಂದು 4 ಓದ್ಕೊಳ್ಳಿ, 12 ಮಾರ್ಕ್ಸಲ್ಲಿ ಒಂದು 4 ಓದ್ಕೊಳ್ಳಿ. ಅರ್ಥ ಆಯ್ತಾ? ಸೊ 4 ಓದ್ಕೊಳ್ಳಿ. ಅದರಲ್ಲಿ ಅವರು 5 ಕೊಟ್ಟಿರ್ತಾರೆ. ಓಕೆ, ಏನು ಕೊಟ್ಟಿದ್ದಾರೆ ಅವರು? ಸೊ ನೋಡೋಣ. ಇದು ಬಂದ್ಬಿಟ್ಟು 6 ಕೊಟ್ಟು ಅನ್ಕೋತೀನಿ. 27, 1, 2, 3, 4, 5, 6 ಕೊಟ್ಟಿದ್ದಾರೆ. ಓಕೆ, 12 ಮಾರ್ಕ್ಸಿಗೆ 6 ಕೊಡ್ತಾರೆ. ಅರ್ಥ ಆಯ್ತಾ? 6 ಮಾರ್ಕ್ಸಿಗೆ 5 ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಅದರಿಂದ ನೀವು ಎರಡರಲ್ಲೂ ಕೂಡ 3 ಬರೀಬೇಕು, 3 ಬರೀಬೇಕು. ಆಲ್ಮೋಸ್ಟ್ ಒಂದು 4 ನೋಡ್ಕೊಳ್ಳಿ, ಪರ್ಫೆಕ್ಟಾಗಿ ನೋಡ್ಕೊಳ್ಳಿ. ಅಥವಾ ನಿಮಗೆ ಬೇಕು ಅನ್ನೋರು ಎಕ್ಸ್ಟ್ರಾ ಅನ್ನೋರು 5 ನೋಡ್ಕೊಳ್ಳಿ. ಒಟ್ಟಿನಲ್ಲಿ 3 ಬರಬೇಕು, ನಿಮ್ಮ ಇಷ್ಟ. ನಿಮಗೆ ಯಾವುದು ಈಸಿ ಆಗ್ತದೆ ಇವೆಲ್ಲ ಲೆಕ್ಕಗಳಲ್ಲಿ ಅವನ್ನ ಚೆನ್ನಾಗಿ ಓದ್ಕೊಳ್ಳಿ. ಜನರಲ್ ಎಂಟ್ರಿನ ಈಜಿನಾ ಅದು ನೋಡ್ಕೊಳ್ಳಿ. ಅದು ಪೆಟ್ಟಿಗೆ ಹಚ್ಚಬೇಕು 6 ಮಾರ್ಕ್ಸಲ್ಲಿ ಈಜಿನಾ ಅದು ನೋಡ್ಕೊಳ್ಳಿ. ಓಕೆ, ಸೊ ಈ ರೀತಿ ಪ್ಯಾಟರ್ನ್ ಇರ್ತದೆ. ಸೊ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕಂದರೆ ಅವ್ರು ಕೂಡ ಕನ್ಫ್ಯೂಸನ್ ಇರ್ತದೆ. ಓಕೆ, ಖಂಡಿತ ಶೇರ್ ಮಾಡಿ. ಮತ್ತು ಈಗಲೇ ಚಾನಲ್ ನಿಮಗೆ ಪ್ರತಿಯೊಂದು ವಿಷಯ ಇರ್ತವೆ, ಕನ್ನಡ, ಇಂಗ್ಲೀಷು, ಬಿಸ್ನೆಸ್ ಆಗಿರ್ಬೋದು, ಅಕೌಂಟಿಂಗು, ಪ್ರತಿಯೊಂದು ಇರ್ತವೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಫ್ರೆಂಡ್ಸ್ಗೆ ಶೇರ್ ಮಾಡಿ. ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.